ಕಾರ್ಯವನ್ನು ಕೊಟ್ಟವಳು ಅಮ್ಮ. ಸತ್ಯ. ಸದ್ಯ ನಿನ್ನಿಂದ ಆಗುತ್ತಾ ಇರುವುದು ಬರೀ ವ್ಯರ್ಥ ಪ್ರಲಾಪವಲ್ಲದೆ ಮತ್ತೇನು ಕೇಳ್ತೇನೆ. ಯಾಕೆ ಕೇಳಿದ್ರೆ ಇರಲಾರದ ಇರುವೆಯನ್ನು ಬಿಟ್ಟುಕೊಳ್ಳುವುದು ಅಂತ ಹೇಳುವುದು ಇದಕ್ಕೆ. ಬಹುಶಃ ತಿಳಿ ನೀರಿನ ಕೊಳಕ್ಕೆ ಒಂದು ಕಲ್ಲನ್ನು ಎಸೆದು ತರಂಗವನ್ನ ಕಾಣುವ ರೀತಿಯಲ್ಲಿ ನಮ್ಮ ಮೂರಲ್ಲಿ ಭೇದ ಭಾವಗಳಿಲ್ಲದೆ ಮೂರು ಮೂರ್ತಿಗಳಾದ್ರೂ ಮೂರೇ ಅಕ್ಷರದಲ್ಲಿ ಮೂರು ಜನರನ್ನು ಒಟ್ಟಾಗಿ ಕರೆಯುವುದಕ್ಕಾಗ್ತದೆ. ತ್ರಿಮೂರ್ತಿ. ಎಷ್ಟಕ್ಷರ? 3 ಅಕ್ಷರ. ವ್ಯಕ್ತಿ ಎಷ್ಟು? 3. ಕಾರ್ಯ ಎಷ್ಟು? 3. ಗುಣ ಎಷ್ಟು? 3. ಸ್ಥಳ ಎಷ್ಟು? 3. ಏನಾದ್ರೂ ವ್ಯತ್ಯಾಸ ಉಂಟಾ? ನಾವು ಮೂವರು ಸಮಾನರು ಎನ್ನುವುದನ್ನ ಮಾತೆಯ ಮಾತಿನಿಂದ ತೋರ್ಪಡಿಸಿದವಳಿದ್ದಾಳೆ. ಇದನ್ನ ಸ್ಥೂಲವಾಗಿ ಅರ್ಥವಿಸಿಕೊಳ್ಳಲಾಗದೇ ಇದ್ದಂತಹ ನೀನು ಇದ್ದ ನಮ್ಮೊಳಗೆ ಸಮಸ್ಯೆಯ ಬೀಜವೊಂದನ್ನು ಬಿತ್ತುವುದಕ್ಕೆ ಮುಂದಾಗ್ತಾ ಇದ್ದೀಯ. ಹಾಗಾಗಿ ನನಗೆ ನಗು ಬಂದದ್ದು. ಇದು ಮಕ್ಕಳಾಟಿಕೆ ಅಲ್ಲ, ಇದು ಮರುಳಾಟಿಕೆ ಅಂತ ಆಗ್ತದೆ. ಓಹೋ ಅಯ್ಯ, ಏನು ನಮ್ಮಲ್ಲಿ ಆ ಭೇದ ಭಾವ ಬೇಕಾ? ನಮ್ಮಲ್ಲಿ ಒಬ್ಬರು ಶ್ರೇಷ್ಠರು ಬೇಕಾ? ಆಗಬೇಕಾದದ್ದಿಲ್ಲ. ನಮ್ಮ ಶ್ರೇಷ್ಠತೆಯನ್ನ, ನಮ್ಮ ದೊಡ್ಡತನವನ್ನು ನಾವು ಕಾಣಿಸಬೇಕಾದದ್ದೆಲ್ಲಿ? ಎಲ್ಲಿ? ನಮ್ಮದಾದಂತಹ ಕಾರ್ಯಕ್ಷೇತ್ರದಲ್ಲಿ. ಉಳಿದವರು ಮಾಡುವ ಕಾರ್ಯಕ್ಕಿಂತ ಭಿನ್ನವಾಗಿ ನಮ್ಮ ಕಾರ್ಯವನ್ನ ಮಾಡಿ ತೋರಿಸಿದ ಕಾಲಕ್ಕೆ ಲೋಕ ಮೆಚ್ಚಿಕೊಳ್ಳುವುದಕ್ಕೆ, ಲೋಕ ಒಪ್ಪಿಕೊಳ್ಳುವುದಕ್ಕೆ, ಅದನ್ನ ಅಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ಅಧಿಕ ತಾನೆಂದೆನ್ನುತ್ತಲಿ ಆದಿಮಾಯೆಯ ನೇಮ ಎನ್ನುವುದನ್ನು ನೀನು ಉಚ್ಚರಿಸದಿರು. ನಾವು ಮೂವರು ಸಮಾನರು. ಮಾತೆಯ ಮಾತಿನಂತೆ ಮಾಡಬೇಕಾದಂತ ಕಾರ್ಯವನ್ನ ಸರಿಯಾದ ಮಾರ್ಗದಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ಕ್ರಮದಲ್ಲಿ ಮುಂದುವರಿಸುವುದಕ್ಕೆ ಬೇಕಾಗಿ ನಮ್ಮ ಸೃಷ್ಟಿ. ಈ ಸಮಸ್ಯೆಗೆ ಬೇಕಾಗಿ ನಮ್ಮ ಸೃಷ್ಟಿಯಲ್ಲ, ನೀನು ಸೃಷ್ಟಿ ಮಾಡುವುದಕ್ಕೆ ಬೇಕಾಗಿ, ನಾನು ಪಾಲಿಸುವುದಕ್ಕೆ ಬೇಕಾಗಿ, ಅವ ಲಯಗೊಳಿಸುವುದಕ್ಕೆ ಬೇಕಾಗಿ ಮಾತ್ರ ನಮ್ಮ ಮೂವರ ಸೃಷ್ಟಿ. ಹಾಗಾಗಿ ನಾನಾದ್ರೂ ಇಷ್ಟೊತ್ತಿನವರೆಗೆ ಬರೇ ಬಾಯಲ್ಲಿ ಹೇಳಿ ಸುಮ್ಮನಿದ್ದೇನೆ. ಒಪ್ಪಿಕೊಳ್ಳುವ ಲಕ್ಷಣ ಉಂಟು ಸ್ವಲ್ಪ ಹೊತ್ತಿನಲ್ಲಿ. ಅದೇ ಈಶನಾದ್ರೆ ಕಥೆ ಬೇಡಾದಿತ್ತು.
ಅಮ್ಮ ಅಗತ್ಯ ಇಲ್ಲದಿರುವಂತ ಅನಗತ್ಯ ವಿಚಾರವನ್ನು ಮಂಡಿಸಿದ್ದಿ